ಈ ಮನೆಯಲ್ಲಿ ಇನ್ನೂ ನಿನಗೆ ಜಾಗ ಇಲ್ಲ. ನಿನ್ನನ್ನ ನಾನು ಜೀವ ಸಹಿತ ಉಳಿಸ್ತಾ ಇರೋದೇ ಹೆಚ್ಚು. ಮಾಮ್, ನಾನು ನಿಂಗಾಗ್ಲೇ ಹೇಳಿದ್ದೆ, ಇದೆಲ್ಲ ಬೇಕಿತ್ತ? ಈ ಶ್ರಾವಣಿನ ಎದುರಿಸಿ ಬದುಕಕ್ಕಾಗತ್ತ? ಇವಳು ನೋಡ್ತಿದ್ರೆ ಚಂಡಿ ಚಾಮುಂಡಿನ ನೋಡಿದಾಗ ಆಗ್ತಿದೆ. ಮೈ ನಡುಕ್ತಾ ಇದೆ, ಚಳಿ ಜಾಸ್ತಿ ಆಗ್ತಿದೆ. ಇನ್ನು ನಿನ್ನ ಗತಿ ಅದೋ ಗತಿ. ಈ ಶ್ರಾವಣಿ, ನೀನು ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತೀಯಾ? ಅದೆಲ್ಲ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಮಾಡಕ್ಕೆ ನಿನ್ನಿಂದ ಆಗದೇ ಇಲ್ಲ. ನಿನ್ನಂಥವಳನ್ನ ನಂಬಿ ಅಪ್ಪ ನಿನ್ನನ್ನ ಇನ್ನೂ ಈ ಮನೇಲಿ ಇಟ್ಕೊಂಡಿದಾರಲ್ಲ, ಆ ನಂಬಿಕೆಗೆ ಮಾಡ್ತಿರೋ ದ್ರೋಹ ಇದು. ನೀನ್ ಅಜ್ಜಿ ವಿಷಯದಲ್ಲಿ ಈ ತರ ಎಲ್ಲ ಮಾಡಿದ್ಯಾ ಅಂತ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಅವರೇ ನಿನ್ನನ್ನ ಉಳಿಸಲ್ಲ. ಈಗ್ಲೇ ಈ ಕ್ಷಣನೇ ನಾನು ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಸಾವಿತ್ರಿ, ಫೋನ್ ಕೊಡು. ಬೇಡ ಮೇಡಮ್, ಯಜಮಾನ್ರಿಗೆ ಈ ವಿಷಯ ಹೇಳೋದು ಬೇಡ. ಏನ್ ಹೇಳ್ತಿದ್ಯಾ ಸುಬ್ಬು? ಇಷ್ಟೆಲ್ಲ ಆದ್ಮೇಲೆ ಸುಮ್ಮನಿರು ಅಂತ ಹೇಳ್ತಿದ್ಯಾ? ಇವಳು ಎಂತ ವಿಶೇಷ ಅಂತ ಅಪ್ಪನ್ ಗೊತ್ತಾಗ್ಬೇಕು ಸುಬ್ಬು. ಅದಕ್ಕೆ ಪ್ರಾಣ ತೆಗಿಯಕ್ ಹೋಗಿದ್ಲು ಸುಬ್ಬು ಇವಳು. ಈ ವಿಷಯನ ನಾನು ಹೇಳ್ದೆ ಅಪ್ಪ ಕೇಳ್ತೀನಿ ಸುಬ್ಬು. ಕೊಡು ಫೋನು. ಬೇಡ ಮೇಡಮ್, ಯಜಮಾನ್ರಿಗೆ ಈ ವಿಷಯ ಹೇಳಬೇಕು ಅಂದ್ರೆ ನಾವು ಸರಿಯಾದ ಸಾಕ್ಷಿ ಇಟ್ಕೊಂಡು ಹೇಳಬೇಕು. ಸಾವಿತ್ರಿ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ ಕೇಳಿ ಬಂದೆ, ಸರಿಯಾದ ಸಮಯಕ್ಕೆ ಬಂದೆ ಅಂತ ಅನಿಸ್ತಾ ಇದೆ ಇವಾಗ. ಮೇಡಮ್, ನಾವು ಇವಳ ಬಗ್ಗೆ ಯಜಮಾನ್ರಿಗೆ ಹೇಳ್ಬೇಕಂದ್ರೆ ಅದನ್ನ ಸಾಬೀತು ಮಾಡಬೇಕು ಮೇಡಮ್. ಇಲ್ಲಾಂದ್ರೆ ಇವಳು ಅವ್ರ ಮುಂದೆ ನಾಟಕ ಆಡ್ತಾಳೆ.